ಕಾರ್ಯಕ್ರಮಕ್ಕೆ ನೀವು ಸಹ ಕರೆ ಮಾಡಬಹುದು. ಶನಿ ಕುರಿತಂತೆ, ಶನಿ ಬಗ್ಗೆ ಎಷ್ಟೇ ಪ್ರಶ್ನೆಗಳು ಕೇಳಿದ್ರೂ ಕೂಡ ಕಡಿಮೆನೆ. ಪ್ರತಿಯೊಬ್ಬರದ್ದು ಒಂದೊಂದು ಪ್ರಶ್ನೆಗಳು ಇರುತ್ತೆ. ಹಾಗಾಗಿ ಅಂಥ ಪ್ರಶ್ನೆಗಳಿದ್ದು ಅದಕ್ಕೆ ಉತ್ತರ ಬೇಕು ಅಂತ ಅಂದರೆ ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ಉತ್ತರ ಪಡ್ಕೋಬಹುದು. ಶಾಸ್ತ್ರಿಗಳಿದ್ದಾರೆ, ಅವರ ಬಳಿ ನೀವು ಈ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡಿಬಹುದು. ಆದಷ್ಟು ಕರೆ ಮಾಡುವಂಥವರು ಶನಿ ಕುರಿತಾದಂತಹ ಪ್ರಶ್ನೆಗಳನ್ನೇ ಕೇಳಿ. ಯಾಕಂದರೆ ಜಾತಕ, ಮದುವೆ, ಉದ್ಯೋಗದ ಬಗ್ಗೆ ನೀವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಅಂದರೆ ನಾಳೆ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರ ಆಗುವಂಥ ವಾರ ಭವಿಷ್ಯ ಕಾರ್ಯಕ್ರಮ ಇದ್ದೇ ಇದೆ. ಈಗ ಮೊದಲ ಕಾಲರ್ ಇದ್ದಾರೆ, ಶಾಂತರಾಜು ಅಂತ ಶಿರಾದಿಂದ ಕಾಲ್ ಮಾಡಿದ್ದಾರೆ. ನಮಸ್ತೆ ಶಾಂತರಾಜು ಅವರೇ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ನಿಮ್ಮ ಪ್ರಶ್ನೆ ಏನು? ನಿಮ್ಮ ಪ್ರಶ್ನೆ ನಮ್ಮ ಜಾತಕದಲ್ಲಿ ಯಾವ ತರ ಇದೆ ಶನಿ, ಮತ್ತೆ ನಮ್ಮ ಜಾತಕ ಹೇಗಿದೆ ಅಂತ ಮಾಡಿ. ಓಕೆ, ಯಾವ ರಾಶಿ, ನಕ್ಷತ್ರ? ಮೀನರಾಶಿ. ಮೀನರಾಶಿ. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಶಾಂತರಾಜ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಮೀನರಾಶಿಗೆ ಈಗ ಶನೈಶ್ಚರನ ಪ್ರವೇಶ ಉಂಟಾಗುತ್ತೆ. ಆರೋಗ್ಯದ ಕಡೆಗೆ ಸ್ವಲ್ಪ ಹುಷಾರು, ಗಮನ ಕೊಟ್ಕೊಳ್ಳಿ. ತಲೆ, ಕಣ್ಣು ಇವುಗಳ ಭಾಗದಲ್ಲಿ ಮತ್ತು ಕಾಲಿನ ಭಾಗ ಇವುಗಳು ಸ್ವಲ್ಪ ತೊಂದರೆಗೊಳಪಡಬಹುದು. ವಸ್ತುತಃ ಶನೈಶ್ಚರನಿಗೆ ಮೀನರಾಶಿ ಅದು ಮಿತ್ರಕ್ಷೇತ್ರ, ಸಮಕ್ಷೇತ್ರ ವಸ್ತುತಃ. ಹೀಗಾಗಿ ಅದು ಏನು ಅಂಥ ಪ್ರಮಾದ ಇಲ್ಲ. ರಾಹು ಇರುವವರೆಗೆ ಸ್ವಲ್ಪ ಮಟ್ಟಿಗೆ ತೊಡಕಾಗುತ್ತೆ, ಆನಂತರ ಅನುಕೂಲ ಆಗುತ್ತೆ. ಬಹುಶಃ ನಿಮಗೆ ಮೇ ನಂತರದಲ್ಲಿ ತುಂಬ ಅನುಕೂಲವೇ ಉಂಟಾಗುತ್ತೆ. ಆತಂಕ ಏನು ಬೇಡ. ಆದರೆ ಆರೋಗ್ಯದ ಕಾರಣದಿಂದಾಗಿ ಎಚ್ಚರಿಕೆ ಬೇಕು. ಶನೈಶ್ಚರ ಕವಚ ಪ್ರತಿ ದಿವಸ ಹೇಳ್ಕೊಳ್ಳಿ. ನಾಗ ಕವಚ ಮತ್ತು ಶನೈಶ್ಚರ ಕವಚ ಎರಡೂ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ಇಷ್ಟೇ ನೀವು ಎಚ್ಚರ ತಗೋಬೇಕಾಗಿರ್ತಕ್ಕಂಥದ್ದು. ಶನಿ ಎಚ್ಚರ ಏನು ಅಂದರೆ ಆರೋಗ್ಯ. ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಶನಿ ಕುರಿತಂತೆ ಪ್ರಶ್ನೆಗಳನ್ನು ಕೇಳೋದಕ್ಕೆ. ಅದರ ಮಧ್ಯೆ ನಂದೊಂದು ಪ್ರಶ್ನೆ ಶಾಸ್ತ್ರಿಗಳೇ. ಶನಿ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಶನಿನ ಮೆಚ್ಚೋದು ಹೇಗೆ, ಏನು ಮಾಡಬೇಕು? ಶನಿವಾರ ಬಂದರೆ ಸಾಕು, 7:30 ನಡೀತಾ ಇರಲಿ ಇಲ್ಲದೆ ಇರಲಿ, ಬಹಳಷ್ಟು ಜನ ಶನಿ ದೇವಸ್ಥಾನಕ್ಕೆ ಹೋಗ್ತಾರೆ, ಅಲ್ಲಿ ದರ್ಶನವನ್ನು ಮಾಡ್ತಾರೆ. ಇದರಿಂದ ಒಂದಷ್ಟು ಕಂಟಕ ದೂರ ಆಗುತ್ತೆ ಅಂತ. ನೋಡಿ, ಅದರ ಜೊತೆಗೆ ತುಂಬ ಒಳ್ಳೆಯ ಕೆಲಸ ಮಾಡಬೇಕಾಗಿರತಕ್ಕಂಥದ್ದು ಏನಪ್ಪ ಅಂದರೆ, ನೋಡಿ, ಯಾರು ತುಂಬ ಅನಾಥರಿದ್ದಾರೋ ಅವರಿಗೆ ನೀವು ವಸ್ತ್ರದಾನ ಮಾಡಿ. ಯಾರು ತುಂಬ ಬಡವರಿದ್ದಾರೋ ಅವರಿಗೆ ನೀವು ಸಹಾಯ ಮಾಡಿ. ಅವರಿಗೆ ನೀವು ಬಟ್ಟೆ ಕೊಡಿಸ್ತೀರಾ, ಅನ್ನ ಕೊಡಿಸ್ತೀರಾ, ಅಥವಾ ವಾಸಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ತೀರಾ, ಅಥವಾ ಅವ್ರನ್ನ ಯಾವುದಾದ್ರು ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತೀರಾ, ಅಥವಾ ವೃದ್ಧಾಶ್ರಮವನ್ನೇ ಸ್ವಲ್ಪ ಬಲಗೊಳಿಸುವ ಶಕ್ತಿ ನಿಮಗಿದ್ದರೆ ಅದಕ್ಕೆ ಏನಾದರೂ ಕಾಣಿಕೆ ಕೊಡ್ತೀರಾ. ಈ ಥರ ನೋಡಿಪ್ಪ, ನಿಜವಾಗಿ ನೀವು ಮಾಡೋ ಪೂಜೆ ಇರಲಿ, ಪೂಜೆಯ ಜೊತೆಗೆ ಕಾರ್ಯವೂ ಕೂಡ ಆ ರೀತಿಯಲ್ಲಿದ್ದರೆ, ಶನಿ ಮೆಚ್ಚುವಂಥ ಕಾರ್ಯವನ್ನು ಮಾಡಿಬಿಟ್ರೆ ಶನೈಶ್ಚರನ ಶೀಘ್ರ ಅನುಗ್ರಹ ಆಗುತ್ತೆ. ನೀವು ನೋಡಿ, ನಾನು ಇಂಥದ್ದು ವೃದ್ಧಾಶ್ರಮಕ್ಕೆ ಹೋದೆ ಅಥವಾ ಇಂಥ ಅನಾಥರಿಗೆ ಒಂದು ಸಹಾಯ ಮಾಡಿದೆ, ಅದು ಮಾಡಿದ 8-10 ದಿನಗಳಲ್ಲೇ ಅದರ ರಿಸಲ್ಟ್ ನೀವು ಕಾಣ್ತೀರಾ. ಇದು ನಿಜವಾದ ಪ್ರಾರ್ಥನೆ. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಮಂಜುಳಾ ಕಾಲ್ ಮಾಡಿದ್ದಾರೆ. ನಮಸ್ತೆ ಮಂಜುಳಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಐ ಮೀನ್ ಯಾವ ಊರು? ಜಮಖಂಡಿಯಿಂದ. ಓಕೆ, ಏನ್ ನಿಮ್ ಪ್ರಶ್ನೆ ಏನು? ಅದೇ ಒಂದ್ ಸ್ವಲ್ಪ ಮದ್ವೆದು ವಿಳಂಬ ಆಗ್ತಿತ್ತು, ಅದಕ್ಕೆ ಕೇಳೋಣ ಅನ್ಕೊಂಡು. ಅವ್ನಿಗೆ ಟೈಮ್ ಹೆಂಗಿದೆ ಇವಾಗ? ಶನಿ ಯಾರ ಬಗ್ಗೆ ಕೇಳ್ತಿದ್ದೀರಾ? ಮಗನ್ ಬಗ್ಗೆ. ಮಗ. ಓಕೆ, ಅವ್ರದ್ದು ರಾಶಿ ನಕ್ಷತ್ರ ಗೊತ್ತಾ? ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ. ಮಾತಾಡಿ ಶಾಸ್ತ್ರಿಗಳ ಹತ್ರ. ನಮಸ್ಕಾರ ಮಂಜುಳ ಅವರೇ. ನಮಸ್ತೆ ಶಾಸ್ತ್ರಿಗಳೇ. ನಮಸ್ಕಾರ. ಈಗ ಕರ್ಕಾಟಕ ರಾಶಿಯವರಿಗೆ ನೋಡಿ, ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ಅಷ್ಟಮ ಅವನದೇ ಸ್ವಕ್ಷೇತ್ರ. ನನಗನ್ಸುತ್ತೆ ಮಾರ್ಚ್ ಒಳಗೆ ಹೆಚ್ಚಿನ ಬಲ ಇದೆ. ಮತ್ತು ಮುಖ್ಯವಾಗಿ ಪುರುಷರಿಗೆ ಪುರುಷಾಣಂ ರವೇರ್ಬಲಂ ಅಂತ ಹೇಳಿದೆ ಶಾಸ್ತ್ರ. ಗುರುಬಲ ಬೇಕಾಗಿಲ್ಲ ಅಂತ. ಹೀಗೆ ಗುರುಬಲವೂ ಇದೆ, ರವಿ ಬಲವೂ ಬರುತ್ತೆ. ನನಗನ್ಸುತ್ತೆ ಬಹುಶಃ ಮೇ ಆ ವೇಳೆಗೆ ಅನುಕೂಲ ಸಾಧ್ಯತೆ ಹೆಚ್ಚಾಗಿದೆ. ಪ್ರಯತ್ನ ಮಾಡಿ ಅಷ್ಟೇ, ಇನ್ನೇನು ಬೇಡ. ಒಳ್ಳೆಯದಾಗಲಿ. ಎಸ್, ಇನ್ನು ವಿಜಯಪುರದಿಂದ ದೀಪಾ ಕರೆ ಮಾಡಿದ್ದಾರೆ. ನಮಸ್ತೆ ದೀಪಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಆರಾಮಿದ್ದೀನಿ ಮೇಡಮ್. ಓಕೆ, ನಿಮ್ಮ ಪ್ರಶ್ನೆ ಏನು? ಪ್ರಶ್ನೆ ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ರಿ. ಓಕೆ, ಏನ್ ಪ್ರಶ್ನೆ? ಏನ್ ಕೇಳ್ಬೇಕಿತ್ತಮ್ಮ ಮಗನ ಬಗ್ಗೆ? ಶಿಕ್ಷಣದ ಬಗ್ಗೆ ಮತ್ತು ಭವಿಷ್ಯದ ಬಗ್ಗೆ. ಓಕೆ, ಎಜುಕೇಶನ್ ಹೇಗಿದೆ ಅಂತ. ಮಗಂದು ರಾಶಿ ನಕ್ಷತ್ರ? ರಾಶಿ ಡೇಟ್ ಆಫ್ ಬರ್ತ್ ಐತ್ರಿ ಮೇಡಮ್. ಹಾ, ರಾಶಿ ಗೊತ್ತಾ? ಹಾ, ರಾಶಿ ಧನುರಾಶಿ. ಧನುರಾಶಿ. ಓಕೆ, ಮಾತಾಡಿ. ಎಷ್ಟು ವರ್ಷ ಮಗನಿಗೆ? ಮೊದಲನೇಗೆ 14 ವರ್ಷ ರೀ. ಓಕೆ, ಮಾತಾಡಿ ಶಾಸ್ತ್ರಿಗಳ. ನಮಸ್ಕಾರ ದೀಪ ಅವರೇ. ನಮಸ್ಕಾರ ರೀ ಸರ್. ನಮಸ್ಕಾರ. ನೋಡಿ, ಧನುರಾಶಿಯವರಿಗೆ ಈಗ ಪಂಚಮ ಅಂದರೆ ಬುದ್ಧಿಯ ಅಧಿಪತಿ ಯಾರೊಂದು ವಿದ್ಯಾಧಿಪತಿ ಶನಿನೇ ಆಗಿದ್ದಾನೆ, ದ್ವಿತೀಯಾಧಿಪತಿಯೂ ಹೌದು. ಹೀಗಾಗಿ ಶನೈಶ್ಚರ ಅನುಗ್ರಹ ಆಗಬೇಕು. ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಆಂಜನೇಯನ ಕೃಪೆ. ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರು ಆಂಜನೇಯ ಸನ್ನಿಧಾನ ಇದ್ದರೆ ಮಗ ಪ್ರತಿ ದಿವಸ ಕಳಿಸಿ. ಆಂಜನೇಯನ ದರ್ಶನ, ಆಂಜನೇಯನ ಸೇವೆ,
ಅದು ತುಂಬ ಮುಖ್ಯ. ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಕೀರ್ತಿ ಎಲ್ಲವನ್ನ ತಂದುಕೊಡುತ್ತೆ. ಹೀಗಾಗಿ ಆಂಜನೇಯನ ದರ್ಶನ ಮಾಡ್ತಾ ಬರಲಿ, ಅನುಕೂಲ ಆಗುತ್ತೆ. ಯೋಚನೆ ಮಾಡೋದು ಬೇಡ, ಆಂಜನೇಯನ ಕೃಪೆ ಆಗಬೇಕು. ಒಳ್ಳೆಯದು. ಎಸ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಶನಿ ಯಾವಾಗಲೂ ಕಾಡ್ತಾನೆ ಅಂತ ಅಲ್ಲ, ಎಷ್ಟೋ ಬಾರಿ ಶನಿ ಕಾಪಾಡ್ತಾನೆ ಕೂಡ. ಅದು ಯಾವುದರ ಆಧಾರದ ಮೇಲೆ ನಾವೊಂದು ವಿಚಾರದಲ್ಲಿ ಇಡುವಂತಹ ಹೆಜ್ಜೆ, ತೆಗೆದುಕೊಳ್ಳುವಂತಹ ನಿರ್ಧಾರ ಎಲ್ಲ ಸಹ ಇಂಪಾರ್ಟೆಂಟ್ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.